ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ಲೋಕ ಕಲ್ಯಾಣಕ್ಕಾಗಿ ಭಾರತೀಯ ಜನತಾ ಪಕ್ಷದ ಪ್ರಬಲ ನಾಯಕರು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ಪ್ರಾಧಿಕಾರ ಮಾಜಿ ಅಧ್ಯಕ್ಷರಾದ ಎ ರವಿಯವರ ಹಾಗೂ ಸಾಯಿಬಾಬಾರವರ ಶ್ರದ್ಧಾ ಸಬೂರಿ ಭಕ್ತ ಮಂಡಳಿಯವರಿಂದ ಕ್ಷೇತ್ರದ ಒಳಿತಿಗಾಗಿ ಅಷ್ಟೋತ್ತರ ಸಹಸ್ರ 1800 ಮಾತ್ರೆಯರಿಂದ ಲಲಿತಾ ಸಹಸ್ರನಾಮ ಪಾರಾಯಣ ಕಾರ್ಯಕ್ರಮವನ್ನು ದಿನಾಂಕ 29/11/2025 ಸಮಯ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೂ ಸಹಕಾರ ನಗರದ ಗಣೇಶ ದೇವಸ್ಥಾನದ ಹಿಂಭಾಗದ ಆಟದ ಮೈದಾನದಲ್ಲಿ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಭಕ್ತರು ಹಾಗೂ ಬಿಜೆಪಿ ಮುಖಂಡರು ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಇದೇ ಸಂದರ್ಭದಲ್ಲಿ ಮಹಿಳೆಯರು 2028ರ ವಿಧಾನಸಭಾ ಚುನಾವಣೆಯಲ್ಲಿ ಎ ರವಿ ಅಣ್ಣನವರನ್ನ ಬಹುಮತದಿಂದ ಅಂತರದಿಂದ ಗೆಲ್ಲಿಸುತ್ತೇವೆ ಎಂದು ಮಾಧ್ಯಮದ ಮುಖಾಂತರ ತಿಳಿಸಿದ್ದಾರೆ. ಹಾಗೂ ಇದೇ ಸಂದರ್ಭದಲ್ಲಿ ಸಾಯಿಬಾಬಾರ ಶ್ರದ್ಧಾ ಸಬೂರಿ ಭಕ್ತ ಮಂಡಳಿಗೆ ಸಾಯಿಬಾಬಾರವರ ಪರಮ ಭಕ್ತರಾದ ಬೊಬ್ಬಲಿ ಹರೇಂದ್ರ ನಾಯ್ಡು ಹಾಗೂ ಅವರ ಶ್ರೀಮತಿ ಬೊಬ್ಬಲಿ ಉಷಾರಾಣಿಯವರು ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಸಂಸ್ಥಾನ ಸರ್ವೆ ನಂಬರ್ 178 ಹೊಸ ಹಾಳಸಿ ಸಾಸಲು ಹೋಬಳಿ ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಶ್ರದ್ಧಾ ಸಬೂರಿ ಭಕ್ತ ಮಂಡಳಿಯ ಟ್ರಸ್ಟ್ಗೆ ಭೂಮಿ ದಾನವಾಗಿ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಎ ರವಿಯವರು ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನೆರವು ನೀಡುತ್ತೇನೆ ಎಂದು ರವಿಯವರು ತಿಳಿಸಿದ್ದಾರೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಎಲ್ಲ ಮಹಿಳೆಯರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಶೋಭಾ ಪ್ರಶಾಪ್ ಟಿವಿ ಬೆಂಗಳೂರು. ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ. ಈ ಸಂದರ್ಭದಲ್ಲಿ ಸಾವಿರಾರು ಅಭಿಮಾನಿಗಳು ಭಾಗಿಯಾಗಿದ್ರು. ಏನು ಹೇಳಕ್ ಬಯಸ್ತೀರಿ ಸರ್? ಅವರ ಎಲ್ಲ ಕಾರ್ಯಕ್ರಮದಲ್ಲೂ ನಾನು ಭಾಗಿಯಾಗ್ತೀನಿ. ಗುರುಪೌರ್ಣಿಮೆ ಇರ್ಬೋದು, ಪ್ರತಿ ವರ್ಷ ಗುರುಪೌರ್ಣಿಮೆ ನಡೀತದೆ. ಆ ಗುರುಪೌರ್ಣಿಮೆಗೆ ನಾನು ಪ್ರತಿ ವರ್ಷವೂ ನಾನು ಕರೀತಾರೆ. ನಾನು ರಘು ಅವರು, ನಮ್ಮ ಸರ್ವಜ್ಞ ನಗರ ಆ ರಘು ಅವರು, ನಾವು ಎಲ್ಲರೂ ಒಟ್ಟಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀವಿ. ಅವರು ಅನೇಕ ಕಾರ್ಯಕ್ರಮಗಳು ನಿರಂತರವಾಗಿ ಮಾಡ್ತಾನೆ ಇರ್ತಾರೆ. ಆ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀನಿ. ಇದು ಒಳ್ಳೆ ಕಾರ್ಯಕ್ರಮ. ಯಾಕೆಂದರೆ ತಾಯಂದಿರು ಎಲ್ಲರೂ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋಕ್ಕಾಗಲ್ಲ, ಅವಕಾಶ ಸಿಗಲ್ಲ. ಅವಕಾಶ ಸಿಕ್ಕಿದಾಗ ಅವರು ಮಾಡಿ ಅವ್ರ ಕುಟುಂಬ ಚೆನ್ನಾಗಿರಲಿ, ಅವ್ರ ಮಕ್ಕಳು ಮರಿ ಚೆನ್ನಾಗಿರಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ಕಾರ್ಯಕ್ರಮ ಮಾಡೋವಂಥದ್ದು. ಸೊ ಅದರಿಂದನೇ ಈ ಶ್ರದ್ಧಾ ಸಬೂರಿ ಮಂಡಳಿಯವರು ಈ ಥರ ನಿರಂತರವಾಗಿ ಒಳ್ಳೆ ಕೆಲಸವನ್ನು, ಒಳ್ಳೆ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ನಾನು ಹೇಳಿದ್ದೀನಿ ಈಗಾಗಲೇ, ಪ್ರತಿ ಹುಣ್ಣಿಮೆ ದಿನ ನಮ್ಮ ಮನೆಯಲ್ಲಿ ನಾವು ಈ ಕಾರ್ಯಕ್ರಮ ಪಾರಾಯಣ ನಡೀಬೇಕು ಅಂತಲೂ ಹೇಳಿದ್ದೀವಿ. ಇಲ್ಲಿ ವಿದ್ಯಾರಣ್ಯಪುರ ನಮ್ಮ ಆಫೀಸ್ ಮನೆಯಲ್ಲಿ ಅಲ್ಲಿ ನಿರಂತರವಾಗಿ 108 ಜನ ಮಹಿಳೆಯರು ಬಂದು ಅಲ್ಲಿ ಪಾರಾಯಣ ಮಾಡ್ತೀವಿ. ಪ್ರತಿ ಹುಣ್ಣಿಮೆ, ಇನ್ನೆಷ್ಟು ಹುಣ್ಣಿಮೆಗಳು ಬರ್ತಾವೋ ನಾವು ಬದುಕಿರೋವರೆಗೂ ಆ ಕಾರ್ಯಕ್ರಮ ನಡ್ಕೊಂಡು ಹೋಗ್ತದೆ ಅಂತ ನನ್ನ ಅನಿಸಿಕೆ. ಅನ್ಕೊಂಡು ಆ ಭಗವಂತನ ಇಚ್ಛೆ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ. ಅದಕ್ಕೆ ಸುಮಾರು ಜನ ನಿಮ್ಮ ಅಭಿಮಾನಿಗಳು ಮತ್ತು ಪಕ್ಷಾತೀತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು, ಈ ಬಾರಿ ನಾವು 2028ಕ್ಕೆ ರವೀಂದ್ರ ಕೈಯನ್ನು ಕಳಿಸ್ತೀವಿ, ಅವ್ರ ಜೊತೆ ನಾವು ಯಾವಾಗಲೂ ಸತತವಾಗಿರ್ತೀವಿ ಅಂತ ಹೇಳಿ ಎಷ್ಟೋ ಜನ ಭಾವುಕರಾಗಿ ಹೇಳಿದ್ರು. ಆ ಹೆಣ್ಮಕ್ಳಿಗೆಲ್ಲ ಏನು ಹೇಳಕ್ಕೆ ಬಯಸ್ತೀರ ಸರ್? ಅವರು ನನ್ನ ಮೇಲೆ ಇಟ್ಟಿರೋಂಥ ಆ ವಿಶ್ವಾಸಕ್ಕೆ ನಾನು ಋಣಿಯಾಗಿ, ಅವ್ರ ಋಣ ನಾನು ತೀರ್ಸೋಕ್ಕೆ ಭಾಗ್ಯನೇ ಸಿಕ್ಕಿಲ್ಲ. ಯಾಕೆಂದರೆ ಒಂದು ಸೇವೆ ಮಾಡಬೇಕಂದ್ರೆ ನಾನು ಭಾಳಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದೆ. ಈ ಕ್ಷೇತ್ರನ ಹಂಗಿಡಬೇಕು, ಹೆಣ್ಮಕ್ಳಿಗೆ ಅನೇಕ ಯೋಜನೆಗಳು ತರಬೇಕು, ಶಾಲೆ ತರಬೇಕು, ನಮ್ಮ ಏನು ಈ ಲೇಕ್ ಇದೆ ಹೆಬ್ಬಾಳ, ಅದನ್ನು ಅಭಿವೃದ್ಧಿ ಇಡೀ ನಮ್ಮ ರಾಜ್ಯದಲ್ಲೇ ಅಭಿವೃದ್ಧಿ ನಂಬರ್ 1ನೇ ಸ್ಥಾನಕ್ಕೆ ತರಬೇಕು ಅದನ್ನು. ಯಾಕೆಂದರೆ ನಾನು ಇದರಲ್ಲಿ ಆಂಧ್ರದಲ್ಲಿ ನಾನು ಹೈದ್ರಾಬಾದಲ್ಲಿ ನೋಡಿದಾಗ ಅದೇ ರೀತಿ ಯಾಕೆ ಇಲ್ಲಿ ಮಾಡಬಾರ್ದು ಅನ್ನೋ ಕಲ್ಪನೆ ಇಟ್ಕೊಂಡಿದ್ದೆ. ನಾನು ಮೋದಿಯವ್ರ ಹತ್ರ ಹೋಗಿ, ನಾನೇನೋ ಗೆದ್ದಿದ್ರೆ ಮೋದಿಯವ್ರ ಹತ್ರ ಹೋಗಿ ಅವ್ರ ಕಾಲನ ಹಿಡಿದು ಬೇಡ್ಕೊಂಡು ಈ ಪ್ರಾಜೆಕ್ಟನ್ನು ತರಬೇಕು ಅನ್ನೋ ಕಲ್ಪನೆ ಇಟ್ಕೊಂಡಿದ್ದೆ. ಭಗವಂತನ ಇಚ್ಛೆ ಯಾವಾಗ ಮಾಡಿಸ್ತೀವಿ ಅದ್ರಾಗ ಎಲ್ಲದಕ್ಕೂ. ಯಾಕೆಂದರೆ ಆ ತಾಯಂದಿರ ಬಾಯಿನಲ್ಲಿ ಬರ್ತದೆ ಅಂದರೆ ನಾನು 7 ಜನ್ಮದ ಪುಣ್ಯ, ನಾನು ಯಾವ ಜನ್ಮದ ಪುಣ್ಯ ಮಾಡಿದ್ನೋ ನನಗೆ ಗೊತ್ತಿಲ್ಲ. ಆ ತಾಯಂದಿರುಗಳು ಅವ್ರ ಬಾಯಲ್ಲಿ ಹೇಳಿಸ್ತಾ ಇದ್ದಾರೆ ಅಷ್ಟೇ.